ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಸ್ ಡ್ರೈವರ್ ಮನೆಯಲ್ಲಿ 28 ಕೋಟಿ ಹಣ ಪತ್ತೆಯಾಗಿದೆ. 28 ಕೋಟಿ ಹಣದ ಜೊತೆಯಲ್ಲಿ 15 ಕೆಜಿ ಚಿನ್ನನೂ ಪತ್ತೆಯಾಗಿದೆ. 21 ಕೋಟಿ ಮೌಲ್ಯದ 15 ಕೆಜಿ ಚಿನ್ನದ ಬಿಸ್ಕೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿರೋದು. ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಬಸ್ ಡ್ರೈವರ್ ಮನೆಯಲ್ಲಿ ಇಷ್ಟೊಂದು ಅಗಾಧವಾದ ಮೊತ್ತ ಸಿಕ್ಕಿರೋದು. 28 ಕೋಟಿ ಹಣ, 15 ಕೆಜಿ ಚಿನ್ನ ಪತ್ತೆಯಾಗಿದೆ. ಮಿನಾರ್ ಮಂಡಲ್ ಮನೆಯಲ್ಲಿ ಹಣ ಮತ್ತೆ ಚಿನ್ನ ಪತ್ತೆಯಾಗಿರೋದು. ಮಿನಾರ್ ಮಂಡಲ್ ಮನೆಯಲ್ಲಿ ಚಿನ್ನದ ಬಿಸ್ಕೆಟ್ಗಳು ಕೂಡ ಪತ್ತೆಯಾಗಿದೆ. ಹಣ ಮತ್ತೆ ಚಿನ್ನ ನಂದಲ್ಲ, ಇದು ಬೇರೆಯವ್ರದ್ದು ಅಂತ ಹೇಳಿ ಆ ಬಸ್ ಡ್ರೈವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ದಾಳಿಯಲ್ಲಿ ಹಣ ಎಣಿಕೆ ಯಂತ್ರಗಳೂ ಕೂಡ ಪತ್ತೆಯಾಗಿದೆ. ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಈತನ ಹತ್ರ ಈ ಚಿನ್ನದ ಬಿಸ್ಕೆಟ್ಗಳು 15 ಕೆಜಿ ಹೆಂಗ್ ಬಂತು, ಮತ್ತೆ ಅಪಾರ ಪ್ರಮಾಣದಲ್ಲಿ ಕ್ಯಾಶ್ 28 ಕೋಟಿ ಹಣ ಹೆಂಗ್ ಬಂತು ಅಂತೇಳಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಈ ಹಣ ಮತ್ತೆ ಬಂಗಾರ, ಆ ಚಿನ್ನದ ಬಿಸ್ಕೆಟ್ಗಳು ನಂದಲ್ಲ ಅಂತ ಹೇಳಿ ಆ ಬಸ್ ಡ್ರೈವರ್ ಹೇಳಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹಾಗಾದ್ರೆ ಯಾರು ಈತನ ಮನೆಯಲ್ಲಿ ಈ ಹಣ ಮತ್ತೆ ಚಿನ್ನವನ್ನ ಇಟ್ಕೊಳಕ್ ಹೇಳಿದ್ರು ಅಂತ ಹೇಳಿ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಆ ಬಗ್ಗೆ ಈಗ ತನಿಖೆ ಮುಂದುವರೆದಿದೆ. ಮತ್ತೆ ಪೊಲೀಸರಿಗೆ ಈ ಬಗ್ಗೆ ಹೆಂಗ್ ಮಾಹಿತಿ ಸಿಕ್ತು, ಬಸ್ ಡ್ರೈವರ್ ಮನೆಯಲ್ಲಿ ಇಷ್ಟೊಂದು ನಗದು ಮತ್ತೆ ಚಿನ್ನ ಇದೆ ಅಂತ ಹೇಳಿ ಅದ್ರ ಬಗ್ಗೆನೂ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ರಾಜ್ಯದಲ್ಲಿ ಭೀಕರ ಬರಗಾಲ, ಕಾವೇರಿಗಾಗಿ ತಮಿಳುನಾಡು ಹಠ. ದೆಹಲಿಯಲ್ಲಿ ಕಾವೇರಿ ಪಂಚಾಯಿತಿ, ಕಾವೇರಿ ಪರೀಕ್ಷೆ ಗೆಲ್ಲುತ್ತಾ ಕರ್ನಾಟಕ. ಸಿಡಬ್ಲ್ಯೂಆರ್ಸಿ ಸೂಚನೆಗೆ ಬೀಳುತ್ತಾ ಬ್ರೇಕ್. ಕರ್ನಾಟಕಕ್ಕೆ ಸಿಹಿಯೋ ಕಹಿಯೋ, ಇದು ಕಾವೇರಿ ಕಿಚ್ಚಿನ ಸ್ಟೋರಿ. ಸ್ವಲ್ಪ ನೀರು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ತಮಿಳುನಾಡಿಗೆ ಕರ್ನಾಟಕದಿಂದ ಕಾವೇರಿ ನೀರನ್ನ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಸೂಚನೆ ಬೆನ್ನಲ್ಲೇ ಇದೀಗ ಕರ್ನಾಟಕ ಸರ್ಕಾರ ಮೇಲ್ಮನವಿಯನ್ನ ಹಾಕೊಂಡಿದೆ. ಅಂದ್ರೆ ಸಿಡಬ್ಲ್ಯೂಎಂಎನಲ್ಲಿ ಇವತ್ತು 2:15 ಮೀಟಿಂಗ್ ಫಿಕ್ಸ್ ಆಗಿದೆ. ಕರ್ನಾಟಕಕ್ಕೆ ಇವತ್ತು ಕಾವೇರಿ ನೀರಿನ ಅಗ್ನಿ ಪರೀಕ್ಷೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಗೆ ಕಿಡಿಕಾರಲಾಗ್ತಾ ಇದೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಹಾಕಲಾಗಿದೆ. ಇವತ್ತು 2:15 ಮಹತ್ವದ ಸಭೆ ನಿಗದಿಯಾಗಿದೆ. ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಹಾಕೊಂಡಿರುವುದು. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಮಹತ್ವದ ಸಭೆ ಇದೆ. ಆ ಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುವಂತ ಅಧಿಕಾರಿಗಳು ಮನವರಿಕೆಯನ್ನ ಮಾಡಿಕೊಡಬೇಕು ಅನ್ನೋ ಆಗ್ರಹಗಳು ರಾಜ್ಯಾದ್ಯಂತ ವ್ಯಕ್ತವಾಗಿದೆ. ಯಾಕಂದ್ರೆ ಮಳೆ ಕಮ್ಮಿ ಈ ಸತಿ, ಮತ್ತೆ ಜಲಾಶಯ ಬರಿದಾಗ್ತಾ ಇದೆ. ನಮಗೆ ಕುಡಿಯೋಕೆ ಮುಂದಿನ ದಿನಗಳಲ್ಲಿ ನೀರು ಸಿಗುವುದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಹೆಂಗೆ, ಅದನ್ನ ಅಂದ್ರೆ ನೈಜ ಪರಿಸ್ಥಿತಿಯನ್ನ, ವಾಸ್ತವತೆ ಏನಿದೆ ಅದನ್ನ ಅಧಿಕಾರಿಗಳು ಸಭೆಯಲ್ಲಿ ಇಡಬೇಕು ಅಂತ ಆಗ್ರಹಗಳು ವ್ಯಕ್ತವಾಗ್ತಿದೆ. ತಮಿಳುನಾಡಿಗೆ ನೀರು ಬಿಡಕ್ಕೆ ಕಾವೇರಿ ಸಮಿತಿ ಸೂಚನೆ ಕೊಟ್ಟಿದೆ. 15 ದಿನದಲ್ಲಿ 4.5 TMC ನೀರು ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾಗಿದೆ. ಬಟ್ ಇದನ್ನೇ ಈಗ ಕರ್ನಾಟಕ ಸರ್ಕಾರ ಪ್ರಶ್ನೆ ಮಾಡ್ತಾ ಇರೋದು. ಕಾವೇರಿ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಹಾಕಲಾಗಿದೆ. 2:15 ಸಭೆ ನಿಗದಿಯಾಗಿದೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಹೆಂಗ್ ಬಿಡೋದು, ಕಾವೇರಿ ಕೊಳ್ಳದಲ್ಲಿ ಮಳೆ ಕೊರತೆ ಬಗ್ಗೆ ಇವತ್ತು ವಿವರಣೆಯನ್ನ ನೀಡೋದಕ್ಕೆ ಸಿದ್ಧತೆಗಳಾಗಿದೆ. ಜಲಾಶಯಗಳಲ್ಲಿನ ನೀರಿನ ಮಟ್ಟದ ವಸ್ತುಸ್ಥಿತಿಯ ವರದಿಯನ್ನ ನೀಡಲಾಗುತ್ತೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ಬಗ್ಗೆ ಸ್ವಲ್ಪ ಗೊಂದಲಗಳಿತ್ತು. ಅವರು ವರ್ಚುವಲಿ ಕನೆಕ್ಟ್ ಆಗಬಹುದು ಅಂತೇಳಿ, ಬಟ್ ಬರ್ತಾರೆ ಅಂತ ಹೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ಜಲ ವಿವಾದಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆಯಲ್ಲಿ ಕಾವೇರಿ ಹಾಗೇನೆ ಮೇಕೆದಾಟು ವಿವಾದಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ವಿಧಾನಸೌಧಕ್ಕೆ ಬರ್ತಾರೆ ಸಿಎಂ ವಿಜಯ್ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸರ್ವೆಯನ್ನ ಮಾಡ್ತಾರೆ. ಅಂದ್ರೆ ಏರಿಯಲ್ ಸರ್ವೆ ಮುಖೇನ ಸದ್ಯಕ್ಕೆ ವಾಸ್ತವತೆ ಏನಿದೆ, ನೀರಿನ ಮಟ್ಟ ಏನಿದೆ, ಬಿಟ್ರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಆ ಬಗ್ಗೆ ಮನದಟ್ಟು ಮಾಡಿಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ. ಇದೊಂದು ಐತಿಹಾಸಿಕ ಕ್ಷಣನೇ. ಕಾರಣ ಏನು ಅಂತಂದ್ರೆ ಇಷ್ಟ ದಿನ ನಾವು ಕಾನೂನು ಸಂಘರ್ಷವನ್ನ ಗಮನಿಸ್ತಾ ಇದ್ವಿ, ಎಸ್ಪೆಷಲಿ ಕಾವೇರಿ ನೀರಿನ ವಿಷಯ ಅಂತ ಬಂದಾಗ. ಬಟ್ ಈಗ ಎರಡೂ ರಾಜ್ಯಗಳ ಸಿಎಂಗಳು ಒಂದೇ ವೇದಿಕೆಯಲ್ಲಿ ಕುತ್ಕೊಂಡು ಮಾತುಕತೆಗೆ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಬಿಡದಂತೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಇವತ್ತು ನೀರಾವರಿ ಸಚಿವರನ್ನ ಭೇಟಿ ಮಾಡುತ್ತೆ ನಿಯೋಗ.
ಪಕ್ಷದ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಒಂದಿಷ್ಟು ನಾಯಕರು ಭೇಟಿ ಮಾಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿಯವರು. ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡುತ್ತೆ ಈ ನಿಯೋಗ. ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಸಿಕೆ ರಾಮಮೂರ್ತಿ ಅವರು, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಅವರು, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ, ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಜಿಲ್ಲೆಯ ಪದಾಧಿಕಾರಿಗಳು ನಿಯೋಗವನ್ನ ಮಾಡಿಕೊಂಡು ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಹೇಳಿ ಆಗ್ರಹವನ್ನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು ಆತಂಕ ಇರೋದು ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತಾ? ಬೆಂಗಳೂರಿಗೆ ಕಾಡಲಿದೆ ಕಾವೇರಿ ನೀರಿನ ಕೊರತೆ. ಸದ್ಯಕ್ಕೆ 5-6 ತಿಂಗಳಿಗೆ ಆಗುವಷ್ಟು ನೀರು ಮಾತ್ರ ಸ್ಟಾಕ್ ಇರೋದು. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕೆಆರ್ಎಸ್ನಲ್ಲಿ ಒಟ್ಟು 20 ಟಿಎಂಸಿ ನೀರಿದೆ. ಅದರಲ್ಲಿ ಬಳಕೆಗೆ ಯೋಗ್ಯವಾಗಿರೋದು ಕೇವಲ 14 ಟಿಎಂಸಿ ಮಾತ್ರ. ಒಂದು ವೇಳೆ ಮಳೆ ಇದೇ ರೀತಿ ಬರ್ದೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ. 5-6 ತಿಂಗಳ ಬಳಿಕ ನೀರಿನ ಸಮಸ್ಯೆ ಆಗುತ್ತೆ ಅಂತೇಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಮಳೆ ಬರಲಿಲ್ಲ ಅಂತಂದ್ರೆ ಇವಾಗ ಹೆಂಗಿದೆ ಪರಿಸ್ಥಿತಿ? ಮಳೆ ಬರ್ತಾ ಇಲ್ಲ, ಕಣ್ಣಾ ಮುಚ್ಚಾಲೆ ಆಡ್ತಾ ಇದೆ. ಬಂದ್ರೂ ಅದೇನು ವಿಪರೀತ ಬರ್ತಾ ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೇನೆ ಈಗ ನಮ್ದು ಮೂಲ ಕುಡಿಯೋ ನೀರಿನ ವ್ಯವಸ್ಥೆ ಬರುವಂಥದ್ದು KRS ಮತ್ತೆ ಕಬಿನಿ ಜಲಾಶಯಗಳಿಂದ. ಎರಡು ಸೇರಿ ಇವಾಗ ಸುಮಾರು 22-23 TMC ಅಷ್ಟು ಲಭ್ಯ ಇದೆ. ಪ್ರತಿ ತಿಂಗಳು ನಮಗೆ ಸುಮಾರು 2.2ರಿಂದ 2.3 TMC ಅಷ್ಟು ನೀರು ನಮಗೆ ಕುಡಿಯೋ ನೀರಿಗೆ ಬೇಕಾಗ್ತದೆ ಬೆಂಗಳೂರು ನಗರಕ್ಕೆ. ಇದ್ರ ಜೊತೆಗೆ ಬೋರ್ವೆಲ್ಲು ಇರ್ತದೆ. ಇದೆಲ್ಲ ಸೇರಿನೂ ಸುಮಾರು ಅಷ್ಟು ಬೇಕಾಗ್ತದೆ. ಈಗಿರುವ ಪರಿಸ್ಥಿತಿನಲ್ಲಿ ನಮಗೆ ಅಷ್ಟೊಂದು ಒಂದು 7-8 ತಿಂಗಳವರೆಗೆ ಸಮಸ್ಯೆ ಆಗೋದಿಲ್ಲ. ಅಂದರೆ ಇದ್ರ ಜೊತೆಗೆ ನಮಗೆ ಬೇರೆ ನಗರಗಳು ಬರ್ತವೆ, ಅಲ್ಲಿಗೂ ಕೂಡ ಮೈಸೂರು ಇರ್ಬೋದು, ಚಾಮರಾಜನಗರ ಮತ್ತು ಕೆಲವೊಂದು ಪಟ್ಟಣಗಳು ಬರ್ತವೆ, ಅವಕ್ಕೂ ಕೂಡ ನೀರಿನ ವ್ಯವಸ್ಥೆ ಇದರಿಂದನೇ ಆಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. 2:15 ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್. ಈಗ CWRC ಹೇಳಿದ್ದಾನೆ, CWMA ಎತ್ತಿ ಹಿಡಿಯುತ್ತಾ ಅಥವಾ ಅದರಲ್ಲೇನಾದ್ರೂ ಕೊಂಚ ಬದಲಾವಣೆ ಆಗುತ್ತಾ ಸೂಚನೆಯಲ್ಲಿ? ಈ ಕುತೂಹಲ ಅಂತೂ ಇದ್ದೇ ಇದೆ. ಆ ಸೂಚನೆ ಮೇರೆಗೆ ಮತ್ತೇನಾದ್ರೂ ಬೆಳವಣಿಗೆ ಆಗುತ್ತಾ? ಪ್ರತಿಭಟನೆಗಳು ಬಿಸಿ ಯಾವ ತರ ತಟ್ಟುತ್ತೆ ನೋಡ್ಬೇಕು. ಅದೊಂದು ಪಾರ್ಟ್ ಆದ್ರೆ, ಇನ್ನೊಂದ್ ಕಡೆ ರಾಜ್ಯದಲ್ಲಿ ಬಿಜೆಪಿ ನಿಯೋಗ ನೀರು ಬಿಡದಂತೆ ಯಾವ ತರ ಒತ್ತಡ ಹೇರೋಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಶಮಿತಾ ಶೆಟ್ಟಿ, ನಿಶ್ಚಿತವಾಗಿ ಈ ಒಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ, ಈ ಸಮಿತಿಯ ಆದೇಶವನ್ನ ಪ್ರಶ್ನಿಸಿ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅದರ ತುರ್ತು ವಿಚಾರಣೆ ಇವತ್ತು 2:30ಕ್ಕೆ ದೆಹಲಿಯ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆಯಲಿಕ್ಕಿದೆ. ಇವತ್ತಿನ ಸಭೆಯ ಮೇಲೆ ಎಲ್ಲರ ಚಿತ್ತವೂ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕರೆಯನ್ನು ಕೊಟ್ಟಿದ್ದಾವೆ. ನಾಳೆ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತದೆ. ಇದು ಒಂದು ಭಾಗ ಆದ್ರೆ, ಇವತ್ತು ಪ್ರಾಧಿಕಾರದಲ್ಲಿ ನಡೆಯುವಂತಹ ಸಭೆಯಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ರಾಜ್ಯ ಸರ್ಕಾರದ ವಾದವನ್ನು ಮಂಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇವತ್ತಿನ ಸಭೆಯಲ್ಲಿ ACS ಗೌರವ್ ಗುಪ್ತಾ ಅವರು ಭಾಗಿಯಾಗ್ತಾರೆ. ಅಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳನ್ನ ಅಲ್ಲಿ ಮನದಟ್ಟು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಕರ್ನಾಟಕದಲ್ಲಿ ಮಳೆಯ ಕೊರತೆ ಇದೆ. ಜೊತೆಗೆ ಜಲಾಶಯಗಳಿಗೆ ಹರಿದು ಬರುವಂತ ನೀರಿನ ಪ್ರಮಾಣವೂ ಕೂಡ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗತ್ತೆ ಅನ್ನುವಂತ ರೀತಿಯಲ್ಲಿ ವರದಿಯೂ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕುಡಿಯೋದಕ್ಕೂ ಕೂಡ ನೀರಿನ ಕೊರತೆ ಇದೆ. ಹೀಗಿರುವಾಗ ನಾವು ತಮಿಳುನಾಡಿಗೆ ಕೃಷಿ ಚಟುವಟಿಕೆಗಳಿಗೆ ಹೇಗೆ ನಾವು ನೀರನ್ನು ಬಿಡೋದಕ್ಕಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಇವತ್ತಿನ ಸಭೆಯಲ್ಲಿ ಮಾಡಲಿಕ್ಕಿದ್ದಾರೆ. ಜೊತೆಗೆ ಯಾವ ಕಾರಣಕ್ಕಾಗಿ ನಾವು ನೀರು ಬಿಡ್ತಾ ಇಲ್ಲ, ಒಂದೊಮ್ಮೆ ಮಳೆಯ ಪ್ರಮಾಣ ಏನಾದರೂ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ನೀರನ್ನು ಬಿಡ್ತೇವೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಲ್ಲಿ ಮನವಿಯನ್ನು ಮಾಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ವಾಸ್ತವಾಂಶ ಏನಿದೆ, ಇಲ್ಲಿ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅನ್ನುವಂಥ ಆದೇಶ ಏನಿದೆ, ಇದು ಅವೈಜ್ಞಾನಿಕ, ಹಾಗೆ ಸಂಕಷ್ಟ ಸೂತ್ರವನ್ನ ಈಗ ನಾವು ಅನುಸರಿಸಬೇಕಿದೆ ಅನ್ನುವಂಥ ರೀತಿಯಲ್ಲಿ ಮನದಟ್ಟು ಮಾಡೋದಕ್ಕೆ ರಾಜ್ಯದ ಅಧಿಕಾರಿಯಾಗಿರುವಂತಹ ACS ಗೌರವ್ ಗುಪ್ತಾ ಅವರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಅವರು ಭಾಗಿಯಾಗಿರ್ತಾರೆ. ಜೊತೆಗೆ ಒಂದೊಮ್ಮೆ ಪ್ರಾಧಿಕಾರದ ಇವತ್ತಿನ ಸಭೆಯಲ್ಲಿಯೂ ಕೂಡ ಕರ್ನಾಟಕಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ಆದೇಶ ಬಂದಂತಹ ಪಕ್ಷದಲ್ಲಿ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಒಂದು ಹಂತದ
ಸಭೆಯನ್ನು ಕೂಡ ವಕೀಲರೊಂದಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖುದ್ದಾಗಿ ದೆಹಲಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಕುರಿತಂತೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿ ಒಂದಿಷ್ಟು ವರದಿಯನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ. ಆ ಒಂದು ವರದಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಈ ನಡುವೆ ವಿಪಕ್ಷದವರು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಫಾಲೋ ಅಪ್ ಮಾಡೋಣ 2:30 ನಂತರ ಏನಾಗುತ್ತೆ. ಥ್ಯಾಂಕ್ ಯು ಕಾರ್ತಿಕ್.